ಕಾರವಾರದ ನೌಕಾನೆಲೆಯ ಮೇಲೆ ಚೀನಿ ಗೂಢಾಚಾರಿಕೆಯನ್ನ ಮಾಡ್ತಾ ಇದೆ ಅನ್ನೋದಕ್ಕೆ ನಮಗೆ ಸಾಕ್ಷಿ ಸಿಕ್ಕಿದೆ. ಚಳಿಗಾಲದ ಸಮಯದಲ್ಲಿ ದೇಶ ವಿದೇಶಗಳಿಂದ ಕಾರವಾರದ ಆ ಕಡಲ ತೀರಕ್ಕೆ ಪಕ್ಷಿಗಳು, ಬೇರೆ ಬೇರೆ ಜಾತಿಯ ಪಕ್ಷಿಗಳು ವಲಸೆ ಬರ್ತವೆ. ಚೀನಾದಿಂದ ಬಂದಿದ್ದಂತಹ ಪಕ್ಷಿ ಸೀಗಲ್ ಅನ್ನುವ ಹಕ್ಕಿ, ಆ ಹಕ್ಕಿಯ ಬೆನ್ನಿನ ಮೇಲೆ ಚೀನಾದ ಜಿಪಿಎಸ್ ಇದ್ದಂತ ಒಂದು ಉಪಕರಣ ಸಿಕ್ಕಿದೆ. ನೌಕಾನೆಲೆಯ ಸ್ವಲ್ಪ ದೂರದಲ್ಲೇ ಸೀಗಲ್ ಹಕ್ಕಿ ಕಾಣಿಸಿಕೊಂಡಿದೆ. ತಿಮ್ಮಕ್ಕ ಗಾರ್ಡನ್ ಹಿಂಬದಿಯಲ್ಲಿ ಸೀಗಲ್ ಹಕ್ಕಿ ಕುಳಿತಿತ್ತು. ಹಕ್ಕಿಯ ಬೆನ್ನಿನ ಭಾಗದಲ್ಲಿ ಜಿಪಿಎಸ್ ಟ್ರ್ಯಾಕರ್ ಅಳವಡಿಕೆ ಇರೋದು ಗೊತ್ತಾಗಿದೆ. ಜಿಪಿಎಸ್ನಲ್ಲಿ ಚೈನೀಸ್ ವಿಜ್ಞಾನ ಅಕಾಡೆಮಿಯ ವಿಳಾಸ ಕೂಡ ಇತ್ತು. ದೇಶ ರಕ್ಷಣೆಯ ದೃಷ್ಟಿಯಿಂದ ಸೂಕ್ಷ್ಮ ಪ್ರದೇಶವಾಗಿರುವ ಕಡಲ ತೀರ, ಈ ಕಡಲ ತೀರದಲ್ಲಿ ಯಾವಾಗಲೂ ಕೂಡ ನಿಗಾ ಇಡಲಾಗುತ್ತೆ. ಕಾರವಾರದ ನೌಕಾನೆಲೆಯ ಮೇಲೆ ಚೀನಿ ಗೂಢಾಚಾರಿಕೆಯನ್ನ ಮಾಡ್ತಾ ಇದೆ ಅನ್ನೋದಕ್ಕೆ ನಮಗೆ ಸಾಕ್ಷಿ ಸಿಕ್ಕಿದೆ. ಚಳಿಗಾಲದ ಸಮಯದಲ್ಲಿ ದೇಶ ವಿದೇಶಗಳಿಂದ ಕಾರವಾರದ ಆ ಕಡಲ ತೀರಕ್ಕೆ ಪಕ್ಷಿಗಳು, ಬೇರೆ ಬೇರೆ ಜಾತಿಯ ಪಕ್ಷಿಗಳು ವಲಸೆ ಬರ್ತವೆ. ಚೀನಾದಿಂದ ಬಂದಿದ್ದಂತಹ ಪಕ್ಷಿ ಸೀಗಲ್ ಅನ್ನುವ ಹಕ್ಕಿ, ಆ ಹಕ್ಕಿಯ ಬೆನ್ನಿನ ಮೇಲೆ ಚೀನಾದ ಜಿಪಿಎಸ್ ಇದ್ದಂತ ಒಂದು ಉಪಕರಣ ಸಿಕ್ಕಿದೆ. ನೌಕಾನೆಲೆಯ ಸ್ವಲ್ಪ ದೂರದಲ್ಲೇ ಸೀಗಲ್ ಹಕ್ಕಿ ಕಾಣಿಸಿಕೊಂಡಿದೆ. ತಿಮ್ಮಕ್ಕ ಗಾರ್ಡನ್ ಹಿಂಬದಿಯಲ್ಲಿ ಸೀಗಲ್ ಹಕ್ಕಿ ಕುಳಿತಿತ್ತು. ಹಕ್ಕಿಯ ಬೆನ್ನಿನ ಭಾಗದಲ್ಲಿ ಜಿಪಿಎಸ್ ಟ್ರ್ಯಾಕರ್ ಅಳವಡಿಕೆ ಇರೋದು ಗೊತ್ತಾಗಿದೆ. ಜಿಪಿಎಸ್ನಲ್ಲಿ ಚೈನೀಸ್ ವಿಜ್ಞಾನ ಅಕಾಡೆಮಿಯ ವಿಳಾಸ ಕೂಡ ಇತ್ತು. ದೇಶ ರಕ್ಷಣೆಯ ದೃಷ್ಟಿಯಿಂದ ಸೂಕ್ಷ್ಮ ಪ್ರದೇಶವಾಗಿರುವ ಕಡಲ ತೀರ, ಈ ಕಡಲ ತೀರದಲ್ಲಿ ಯಾವಾಗಲೂ ಕೂಡ ನಿಗಾ ಇಡಲಾಗುತ್ತೆ. ಕಾರವಾರದ ನೌಕಾನೆಲೆಯ ಮೇಲೆ ಚೀನಿ ಗೂಢಾಚಾರಿಕೆಯನ್ನ ಮಾಡ್ತಾ ಇದೆ ಅನ್ನೋದಕ್ಕೆ ನಮಗೆ ಸಾಕ್ಷಿ ಸಿಕ್ಕಿದೆ. ಚಳಿಗಾಲದ ಸಮಯದಲ್ಲಿ ದೇಶ ವಿದೇಶಗಳಿಂದ ಕಾರವಾರದ ಆ ಕಡಲ ತೀರಕ್ಕೆ ಪಕ್ಷಿಗಳು, ಬೇರೆ ಬೇರೆ ಜಾತಿಯ ಪಕ್ಷಿಗಳು ವಲಸೆ ಬರ್ತವೆ. ಚೀನಾದಿಂದ ಬಂದಿದ್ದಂತಹ ಪಕ್ಷಿ ಸೀಗಲ್ ಅನ್ನುವ ಹಕ್ಕಿ, ಆ ಹಕ್ಕಿಯ ಬೆನ್ನಿನ ಮೇಲೆ ಚೀನಾದ ಜಿಪಿಎಸ್ ಇದ್ದಂತ ಒಂದು ಉಪಕರಣ ಸಿಕ್ಕಿದೆ. ನೌಕಾನೆಲೆಯ ಸ್ವಲ್ಪ ದೂರದಲ್ಲೇ ಸೀಗಲ್ ಹಕ್ಕಿ ಕಾಣಿಸಿಕೊಂಡಿದೆ. ತಿಮ್ಮಕ್ಕ ಗಾರ್ಡನ್ ಹಿಂಬದಿಯಲ್ಲಿ ಸೀಗಲ್ ಹಕ್ಕಿ ಕುಳಿತಿತ್ತು. ಹಕ್ಕಿಯ ಬೆನ್ನಿನ ಭಾಗದಲ್ಲಿ ಜಿಪಿಎಸ್ ಟ್ರ್ಯಾಕರ್ ಅಳವಡಿಕೆ ಇರೋದು ಗೊತ್ತಾಗಿದೆ. ಜಿಪಿಎಸ್ನಲ್ಲಿ ಚೈನೀಸ್ ವಿಜ್ಞಾನ ಅಕಾಡೆಮಿಯ ವಿಳಾಸ ಕೂಡ ಇತ್ತು. ದೇಶ ರಕ್ಷಣೆಯ ದೃಷ್ಟಿಯಿಂದ ಸೂಕ್ಷ್ಮ ಪ್ರದೇಶವಾಗಿರುವ ಕಡಲ ತೀರ, ಈ ಕಡಲ ತೀರದಲ್ಲಿ ಯಾವಾಗಲೂ ಕೂಡ ನಿಗಾ ಇಡಲಾಗುತ್ತೆ. ಕಾರವಾರದ ನೌಕಾನೆಲೆಯ ಮೇಲೆ ಚೀನಿ ಗೂಢಾಚಾರಿಕೆಯನ್ನ ಮಾಡ್ತಾ ಇದೆ ಅನ್ನೋದಕ್ಕೆ ನಮಗೆ ಸಾಕ್ಷಿ ಸಿಕ್ಕಿದೆ. ಚಳಿಗಾಲದ ಸಮಯದಲ್ಲಿ ದೇಶ ವಿದೇಶಗಳಿಂದ ಕಾರವಾರದ ಆ ಕಡಲ ತೀರಕ್ಕೆ ಪಕ್ಷಿಗಳು, ಬೇರೆ ಬೇರೆ ಜಾತಿಯ ಪಕ್ಷಿಗಳು ವಲಸೆ ಬರ್ತವೆ. ಚೀನಾದಿಂದ ಬಂದಿದ್ದಂತಹ ಪಕ್ಷಿ ಸೀಗಲ್ ಅನ್ನುವ ಹಕ್ಕಿ, ಆ ಹಕ್ಕಿಯ ಬೆನ್ನಿನ ಮೇಲೆ ಚೀನಾದ ಜಿಪಿಎಸ್ ಇದ್ದಂತ ಒಂದು ಉಪಕರಣ ಸಿಕ್ಕಿದೆ. ನೌಕಾನೆಲೆಯ ಸ್ವಲ್ಪ ದೂರದಲ್ಲೇ ಸೀಗಲ್ ಹಕ್ಕಿ ಕಾಣಿಸಿಕೊಂಡಿದೆ. ತಿಮ್ಮಕ್ಕ ಗಾರ್ಡನ್ ಹಿಂಬದಿಯಲ್ಲಿ ಸೀಗಲ್ ಹಕ್ಕಿ ಕುಳಿತಿತ್ತು. ಹಕ್ಕಿಯ ಬೆನ್ನಿನ ಭಾಗದಲ್ಲಿ ಜಿಪಿಎಸ್ ಟ್ರ್ಯಾಕರ್ ಅಳವಡಿಕೆ ಇರೋದು ಗೊತ್ತಾಗಿದೆ. ಜಿಪಿಎಸ್ನಲ್ಲಿ ಚೈನೀಸ್ ವಿಜ್ಞಾನ ಅಕಾಡೆಮಿಯ ವಿಳಾಸ ಕೂಡ ಇತ್ತು. ದೇಶ ರಕ್ಷಣೆಯ ದೃಷ್ಟಿಯಿಂದ ಸೂಕ್ಷ್ಮ ಪ್ರದೇಶವಾಗಿರುವ ಕಡಲ ತೀರ, ಈ ಕಡಲ ತೀರದಲ್ಲಿ ಯಾವಾಗಲೂ ಕೂಡ ನಿಗಾ ಇಡಲಾಗುತ್ತೆ. ಕಾರವಾರದ ನೌಕಾನೆಲೆಯ ಮೇಲೆ ಚೀನಿ ಗೂಢಾಚಾರಿಕೆಯನ್ನ ಮಾಡ್ತಾ ಇದೆ ಅನ್ನೋದಕ್ಕೆ ನಮಗೆ ಸಾಕ್ಷಿ ಸಿಕ್ಕಿದೆ. ಚಳಿಗಾಲದ ಸಮಯದಲ್ಲಿ ದೇಶ ವಿದೇಶಗಳಿಂದ ಕಾರವಾರದ ಆ ಕಡಲ ತೀರಕ್ಕೆ ಪಕ್ಷಿಗಳು, ಬೇರೆ ಬೇರೆ ಜಾತಿಯ ಪಕ್ಷಿಗಳು ವಲಸೆ ಬರ್ತವೆ. ಚೀನಾದಿಂದ ಬಂದಿದ್ದಂತಹ ಪಕ್ಷಿ ಸೀಗಲ್ ಅನ್ನುವ ಹಕ್ಕಿ, ಆ ಹಕ್ಕಿಯ ಬೆನ್ನಿನ ಮೇಲೆ ಚೀನಾದ ಜಿಪಿಎಸ್ ಇದ್ದಂತ ಒಂದು ಉಪಕರಣ ಸಿಕ್ಕಿದೆ. ನೌಕಾನೆಲೆಯ ಸ್ವಲ್ಪ ದೂರದಲ್ಲೇ ಸೀಗಲ್ ಹಕ್ಕಿ ಕಾಣಿಸಿಕೊಂಡಿದೆ. ತಿಮ್ಮಕ್ಕ ಗಾರ್ಡನ್ ಹಿಂಬದಿಯಲ್ಲಿ ಸೀಗಲ್ ಹಕ್ಕಿ ಕುಳಿತಿತ್ತು. ಹಕ್ಕಿಯ ಬೆನ್ನಿನ ಭಾಗದಲ್ಲಿ ಜಿಪಿಎಸ್ ಟ್ರ್ಯಾಕರ್ ಅಳವಡಿಕೆ ಇರೋದು ಗೊತ್ತಾಗಿದೆ. ಜಿಪಿಎಸ್ನಲ್ಲಿ ಚೈನೀಸ್ ವಿಜ್ಞಾನ ಅಕಾಡೆಮಿಯ ವಿಳಾಸ ಕೂಡ ಇತ್ತು. ದೇಶ ರಕ್ಷಣೆಯ ದೃಷ್ಟಿಯಿಂದ ಸೂಕ್ಷ್ಮ ಪ್ರದೇಶವಾಗಿರುವ ಕಡಲ ತೀರ, ಈ ಕಡಲ ತೀರದಲ್ಲಿ ಯಾವಾಗಲೂ ಕೂಡ ನಿಗಾ ಇಡಲಾಗುತ್ತೆ. ಕಾರವಾರದ ನೌಕಾನೆಲೆಯ ಮೇಲೆ ಚೀನಿ ಗೂಢಾಚಾರಿಕೆಯನ್ನ ಮಾಡ್ತಾ ಇದೆ ಅನ್ನೋದಕ್ಕೆ ನಮಗೆ ಸಾಕ್ಷಿ ಸಿಕ್ಕಿದೆ. ಚಳಿಗಾಲದ ಸಮಯದಲ್ಲಿ ದೇಶ ವಿದೇಶಗಳಿಂದ ಕಾರವಾರದ ಆ ಕಡಲ ತೀರಕ್ಕೆ ಪಕ್ಷಿಗಳು, ಬೇರೆ ಬೇರೆ ಜಾತಿಯ ಪಕ್ಷಿಗಳು ವಲಸೆ ಬರ್ತವೆ. ಚೀನಾದಿಂದ ಬಂದಿದ್ದಂತಹ ಪಕ್ಷಿ ಸೀಗಲ್ ಅನ್ನುವ ಹಕ್ಕಿ,
ಆ ಹಕ್ಕಿಯ ಬೆನ್ನಿನ ಮೇಲೆ ಚೀನಾದ ಜಿಪಿಎಸ್ ಇದ್ದಂತ ಒಂದು ಉಪಕರಣ ಸಿಕ್ಕಿದೆ. ನೌಕಾನೆಲೆಯ ಸ್ವಲ್ಪ ದೂರದಲ್ಲೇ ಸೀಗಲ್ ಹಕ್ಕಿ ಕಾಣಿಸಿಕೊಂಡಿದೆ. ತಿಮ್ಮಕ್ಕ ಗಾರ್ಡನ್ ಹಿಂಬದಿಯಲ್ಲಿ ಸೀಗಲ್ ಹಕ್ಕಿ ಕುಳಿತಿತ್ತು. ಹಕ್ಕಿಯ ಬೆನ್ನಿನ ಭಾಗದಲ್ಲಿ ಜಿಪಿಎಸ್ ಟ್ರ್ಯಾಕರ್ ಅಳವಡಿಕೆ ಇರೋದು ಗೊತ್ತಾಗಿದೆ. ಜಿಪಿಎಸ್ನಲ್ಲಿ ಚೈನೀಸ್ ವಿಜ್ಞಾನ ಅಕಾಡೆಮಿಯ ವಿಳಾಸ ಕೂಡ ಇತ್ತು. ದೇಶ ರಕ್ಷಣೆಯ ದೃಷ್ಟಿಯಿಂದ ಸೂಕ್ಷ್ಮ ಪ್ರದೇಶವಾಗಿರುವ ಕಡಲ ತೀರ, ಈ ಕಡಲ ತೀರದಲ್ಲಿ ಯಾವಾಗಲೂ ಕೂಡ ನಿಗಾ ಇಡಲಾಗುತ್ತೆ. ಕಾರವಾರದ ನೌಕಾನೆಲೆಯ ಮೇಲೆ ಚೀನಿ ಗೂಢಾಚಾರಿಕೆಯನ್ನ ಮಾಡ್ತಾ ಇದೆ ಅನ್ನೋದಕ್ಕೆ ನಮಗೆ ಸಾಕ್ಷಿ ಸಿಕ್ಕಿದೆ. ಚಳಿಗಾಲದ ಸಮಯದಲ್ಲಿ ದೇಶ ವಿದೇಶಗಳಿಂದ ಕಾರವಾರದ ಆ ಕಡಲ ತೀರಕ್ಕೆ ಪಕ್ಷಿಗಳು, ಬೇರೆ ಬೇರೆ ಜಾತಿಯ ಪಕ್ಷಿಗಳು ವಲಸೆ ಬರ್ತವೆ. ಚೀನಾದಿಂದ ಬಂದಿದ್ದಂತಹ ಪಕ್ಷಿ ಸೀಗಲ್ ಅನ್ನುವ ಹಕ್ಕಿ, ಆ ಹಕ್ಕಿಯ ಬೆನ್ನಿನ ಮೇಲೆ ಚೀನಾದ ಜಿಪಿಎಸ್ ಇದ್ದಂತ ಒಂದು ಉಪಕರಣ ಸಿಕ್ಕಿದೆ. ನೌಕಾನೆಲೆಯ ಸ್ವಲ್ಪ ದೂರದಲ್ಲೇ ಸೀಗಲ್ ಹಕ್ಕಿ ಕಾಣಿಸಿಕೊಂಡಿದೆ. ತಿಮ್ಮಕ್ಕ ಗಾರ್ಡನ್ ಹಿಂಬದಿಯಲ್ಲಿ ಸೀಗಲ್ ಹಕ್ಕಿ ಕುಳಿತಿತ್ತು. ಹಕ್ಕಿಯ ಬೆನ್ನಿನ ಭಾಗದಲ್ಲಿ ಜಿಪಿಎಸ್ ಟ್ರ್ಯಾಕರ್ ಅಳವಡಿಕೆ ಇರೋದು ಗೊತ್ತಾಗಿದೆ. ಜಿಪಿಎಸ್ನಲ್ಲಿ ಚೈನೀಸ್ ವಿಜ್ಞಾನ ಅಕಾಡೆಮಿಯ ವಿಳಾಸ ಕೂಡ ಇತ್ತು. ದೇಶ ರಕ್ಷಣೆಯ ದೃಷ್ಟಿಯಿಂದ ಸೂಕ್ಷ್ಮ ಪ್ರದೇಶವಾಗಿರುವ ಕಡಲ ತೀರ, ಈ ಕಡಲ ತೀರದಲ್ಲಿ ಯಾವಾಗಲೂ ಕೂಡ ನಿಗಾ ಇಡಲಾಗುತ್ತೆ. ಕಾರವಾರದ ನೌಕಾನೆಲೆಯ ಮೇಲೆ ಚೀನಿ ಗೂಢಾಚಾರಿಕೆಯನ್ನ ಮಾಡ್ತಾ ಇದೆ ಅನ್ನೋದಕ್ಕೆ ನಮಗೆ ಸಾಕ್ಷಿ ಸಿಕ್ಕಿದೆ. ಚಳಿಗಾಲದ ಸಮಯದಲ್ಲಿ ದೇಶ ವಿದೇಶಗಳಿಂದ ಕಾರವಾರದ ಆ ಕಡಲ ತೀರಕ್ಕೆ ಪಕ್ಷಿಗಳು, ಬೇರೆ ಬೇರೆ ಜಾತಿಯ ಪಕ್ಷಿಗಳು ವಲಸೆ ಬರ್ತವೆ. ಚೀನಾದಿಂದ ಬಂದಿದ್ದಂತಹ ಪಕ್ಷಿ ಸೀಗಲ್ ಅನ್ನುವ ಹಕ್ಕಿ, ಆ ಹಕ್ಕಿಯ ಬೆನ್ನಿನ ಮೇಲೆ ಚೀನಾದ ಜಿಪಿಎಸ್ ಇದ್ದಂತ ಒಂದು ಉಪಕರಣ ಸಿಕ್ಕಿದೆ. ನೌಕಾನೆಲೆಯ ಸ್ವಲ್ಪ ದೂರದಲ್ಲೇ ಸೀಗಲ್ ಹಕ್ಕಿ ಕಾಣಿಸಿಕೊಂಡಿದೆ. ತಿಮ್ಮಕ್ಕ ಗಾರ್ಡನ್ ಹಿಂಬದಿಯಲ್ಲಿ ಸೀಗಲ್ ಹಕ್ಕಿ ಕುಳಿತಿತ್ತು. ಹಕ್ಕಿಯ ಬೆನ್ನಿನ ಭಾಗದಲ್ಲಿ ಜಿಪಿಎಸ್ ಟ್ರ್ಯಾಕರ್ ಅಳವಡಿಕೆ ಇರೋದು ಗೊತ್ತಾಗಿದೆ. ಜಿಪಿಎಸ್ನಲ್ಲಿ ಚೈನೀಸ್ ವಿಜ್ಞಾನ ಅಕಾಡೆಮಿಯ ವಿಳಾಸ ಕೂಡ ಇತ್ತು. ದೇಶ ರಕ್ಷಣೆಯ ದೃಷ್ಟಿಯಿಂದ ಸೂಕ್ಷ್ಮ ಪ್ರದೇಶವಾಗಿರುವ ಕಡಲ ತೀರ, ಈ ಕಡಲ ತೀರದಲ್ಲಿ ಯಾವಾಗಲೂ ಕೂಡ ನಿಗಾ ಇಡಲಾಗುತ್ತೆ. ಕಾರವಾರದ ನೌಕಾನೆಲೆಯ ಮೇಲೆ ಚೀನಿ ಗೂಢಾಚಾರಿಕೆಯನ್ನ ಮಾಡ್ತಾ ಇದೆ ಅನ್ನೋದಕ್ಕೆ ನಮಗೆ ಸಾಕ್ಷಿ ಸಿಕ್ಕಿದೆ. ಚಳಿಗಾಲದ ಸಮಯದಲ್ಲಿ ದೇಶ ವಿದೇಶಗಳಿಂದ ಕಾರವಾರದ ಆ ಕಡಲ ತೀರಕ್ಕೆ ಪಕ್ಷಿಗಳು, ಬೇರೆ ಬೇರೆ ಜಾತಿಯ ಪಕ್ಷಿಗಳು ವಲಸೆ ಬರ್ತವೆ. ಚೀನಾದಿಂದ ಬಂದಿದ್ದಂತಹ ಪಕ್ಷಿ ಸೀಗಲ್ ಅನ್ನುವ ಹಕ್ಕಿ, ಆ ಹಕ್ಕಿಯ ಬೆನ್ನಿನ ಮೇಲೆ ಚೀನಾದ ಜಿಪಿಎಸ್ ಇದ್ದಂತ ಒಂದು ಉಪಕರಣ ಸಿಕ್ಕಿದೆ. ನೌಕಾನೆಲೆಯ ಸ್ವಲ್ಪ ದೂರದಲ್ಲೇ ಸೀಗಲ್ ಹಕ್ಕಿ ಕಾಣಿಸಿಕೊಂಡಿದೆ. ತಿಮ್ಮಕ್ಕ ಗಾರ್ಡನ್ ಹಿಂಬದಿಯಲ್ಲಿ ಸೀಗಲ್ ಹಕ್ಕಿ ಕುಳಿತಿತ್ತು. ಹಕ್ಕಿಯ ಬೆನ್ನಿನ ಭಾಗದಲ್ಲಿ ಜಿಪಿಎಸ್ ಟ್ರ್ಯಾಕರ್ ಅಳವಡಿಕೆ ಇರೋದು ಗೊತ್ತಾಗಿದೆ. ಜಿಪಿಎಸ್ನಲ್ಲಿ ಚೈನೀಸ್ ವಿಜ್ಞಾನ ಅಕಾಡೆಮಿಯ ವಿಳಾಸ ಕೂಡ ಇತ್ತು. ದೇಶ ರಕ್ಷಣೆಯ ದೃಷ್ಟಿಯಿಂದ ಸೂಕ್ಷ್ಮ ಪ್ರದೇಶವಾಗಿರುವ ಕಡಲ ತೀರ, ಈ ಕಡಲ ತೀರದಲ್ಲಿ ಯಾವಾಗಲೂ ಕೂಡ ನಿಗಾ ಇಡಲಾಗುತ್ತೆ.